ಹೆಣ್ಣು ಮಕ್ಕಳೇ ನೆನಪಿಡಿ, ನೀವು ಸುಂದರವಾಗಿ ಕಾಣಲು ಬೇರೆ ಯಾರೋ ಪ್ರಮಾಣ ಪತ್ರ ನೀಡಬೇಕಿಲ್ಲ. ನಿಮ್ಮೊಳಗೆ ಆ ಜಗನ್ಮಾತೆ ತ್ರಿಪುರ ಸುಂದರಿಯ ಅಂಶವಿದೆ. ದಿನಕ್ಕೆ ಕೇವಲ 11 ಬಾರಿ ಈ ಮಂತ್ರವನ್ನು ಪಠಿಸಿ ನೋಡಿ. ನಿಮ್ಮ ಕಣ್ಣುಗಳಲ್ಲಿ ಹೊಸ ಹೊಳಪು, ನಿಮ್ಮ ನಡಿಗೆಯಲ್ಲಿ ಹೊಸ ಧೈರ್ಯ ಕಾಣಿಸುತ್ತದೆ. ನೀವು ಕೇವಲ ಒಬ್ಬ ವ್ಯಕ್ತಿಯಲ್ಲ, ನೀವು ಈ ಸೃಷ್ಟಿಯ ಶಕ್ತಿ ಸ್ವರೂಪಿಣಿ. ನಮಸ್ಕಾರ ವೀಕ್ಷಕರೇ, ದೇಗುಲಧಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಪಂಚದ ಅತ್ಯಂತ ಸುಂದರ ರೂಪ ಯಾವುದು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಪುರಾಣಗಳ ಪ್ರಕಾರ ಆ ರೂಪವೇ ತ್ರಿಪುರ ಸುಂದರಿ. ಕೇವಲ ಕಣ್ಣಿಗೆ ಕಾಣುವ ಸೌಂದರ್ಯವಲ್ಲ, ಇಡೀ ಬ್ರಹ್ಮಾಂಡವನ್ನೇ ನಡೆಸುವ ಮಹಾಶಕ್ತಿ ಈಕೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಬಂಡಾಸುರನ ಸಂಹಾರಕ್ಕಾಗಿ ದೇವಿ ಹೇಗೆ ಉದ್ಭವಿಸಿದಳು, ಆಕೆಯ ಮಂತ್ರದಿಂದ ಸೌಂದರ್ಯ ಮತ್ತು ಆತ್ಮವಿಶ್ವಾಸ ಹೇಗೆ ವೃದ್ಧಿಯಾಗುತ್ತದೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡೋದಂತೂ ಮರಿಬೇಡಿ. ಹಾಗೆ ನಿಮ್ಮ ಕುಟುಂಬದವರು, ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ಕತೆ ಶುರುವಾಗುವುದು ಮನ್ಮಥ ದಹನದಿಂದ. ಶಿವನ ಕ್ರೋಧಾಗ್ನಿಗೆ ಮನ್ಮಥ ಭಸ್ಮವಾದಾಗ ಆ ಭಸ್ಮದಿಂದ ಬಂಡಾಸುರ ಎಂಬ ರಾಕ್ಷಸ ಹುಟ್ಟುತ್ತಾನೆ. ಅವನು ಗಣೇಶ, ಸುಬ್ರಹ್ಮಣ್ಯ ಅಥವಾ ಶಿವ ವಿಷ್ಣುವಿನಿಂದ ತನಗೆ ಸಾವು ಬರಬಾರದು ಎಂಬ ವರ ಪಡೆಯುತ್ತಾನೆ. ಲೋಕವೆಲ್ಲ ಅವನ ಅಟ್ಟಹಾಸಕ್ಕೆ ನಲುಗಿದಾಗ ದೇವತೆಗಳು ಮಹಾಯಾಗ ಮಾಡುತ್ತಾರೆ. ಆ ಯಜ್ಞದ ಅಗ್ನಿಕುಂಡದಿಂದ ಕೋಟಿ ಸೂರ್ಯರ ಪ್ರಭೆಯೊಂದಿಗೆ ಶ್ರೀ ಲಲಿತಾ ತ್ರಿಪುರ ಸುಂದರಿ ಪ್ರಕಟವಾಗುತ್ತಾಳೆ. ಆಕೆ ಸಾಮಾನ್ಯ ದೇವಿಯಲ್ಲ, ರಾಜರಾಜೇಶ್ವರಿ. ಆಕೆ ಯುದ್ಧರಂಗಕ್ಕೆ ಇಳಿದಾಗ ಆಕೆಯ ನಗು ಅಧರ್ಮವನ್ನು ನಡಗಿಸಿತು. ಬಂಡಾಸುರನನ್ನು ಸಂಹರಿಸಿ ಶೂನ್ಯಕ ಪಟ್ಟಣವನ್ನು ನಾಶ ಮಾಡಿ ಲೋಕಕ್ಕೆ ಶಾಂತಿ ತಂದವಳು ಈ ತಾಯಿ. ತ್ರಿಪುರ ಸುಂದರಿ ಎಂದರೆ 3 ಲೋಕಗಳು ಅಥವಾ 3 ಸ್ಥಿತಿಗಳು: ಜಾಗೃತ, ಸ್ವಪ್ನ ಮತ್ತು ಸುಪುಷ್ಪಿತ. ಇವುಗಳ ಮೇಲೆ ಆಧಿಪತ್ಯ ಸಾಧಿಸುವವಳೇ ಈ ಸುಂದರಿ. ಆಕೆಯ ಕೈಯಲ್ಲಿ 4 ಆಯುಧಗಳಿವೆ. ಕಬ್ಬಿನ ಬಿಲ್ಲು, ಇದು ನಮ್ಮ ಮನಸ್ಸನ್ನು ಸೂಚಿಸುತ್ತದೆ. ಪುಷ್ಪಬಾಣಗಳು, ಇದು 5 ಜ್ಞಾನೇಂದ್ರಿಗಳ ಸಂಕೇತ. ಪಾಶ, ಪ್ರೀತಿ ಮತ್ತು ಮಮತೆಯ ಸಂಕೇತ. ಅಂಕುಶ, ದ್ವೇಷ ಮತ್ತು ಕೋಪವನ್ನು ನಿಯಂತ್ರಿಸುವ ಶಕ್ತಿ. ದೇವಿಯು ಪಂಚ ಪ್ರೇತಾಸನದ ಮೇಲೆ ಕುಳಿತಿದ್ದಾಳೆ, ಅಂದರೆ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ ಮತ್ತು ಸದಾಶಿವ ಕೂಡ ಈಕೆಯ ಇಚ್ಛೆಯಂತೆ ನಡೆಯುತ್ತಾರೆ. ಈಗ ಅತ್ಯಂತ ಮುಖ್ಯ ಭಾಗ, ದೇವಿಯ ಅನುಗ್ರಹ ಪಡೆಯಲು ಇರುವ ಶಕ್ತಿಶಾಲಿ ಮಂತ್ರ. ಓಂ ಇಂದ್ರಾಣಿ ತ್ರಿಪುರ ಸುಂದರಿ ನಮಃ. ಈ ಮಂತ್ರವನ್ನು ಯಾಕೆ ಜಪಿಸಬೇಕು ಗೊತ್ತಾ? ಇದು ಮನಸ್ಸಿನ ಕಲ್ಮಶವನ್ನು ತೊಳೆದು ಮುಖದಲ್ಲಿ ದೈವಿ ಕಳೆಯನ್ನು ತರುತ್ತದೆ. ಭಯದ ಸ್ವಭಾವ ಇರುವವರಿಗೆ ಇದು ಬೆಟ್ಟದಂತಹ ಧೈರ್ಯ ನೀಡುತ್ತದೆ. ಮನೆಯಲ್ಲಿ ದಂಪತಿಗಳ ನಡುವೆ ಜಗಳವಿದ್ದರೆ ಅಥವಾ ಶಾಂತಿ ಇಲ್ಲದಿದ್ದರೆ ಈ ಮಂತ್ರವು ಸಾಮರಸ್ಯ ತರುತ್ತದೆ. ನಿಮ್ಮ ಸುತ್ತಲಿನ ದೃಷ್ಟಿ ದೋಷ ಅಥವಾ ಕೆಟ್ಟ ಆಲೋಚನೆಗಳನ್ನು ಇದು ದೂರ ಮಾಡುತ್ತದೆ. ಓಂ ಇಂದ್ರಾಣಿ ತ್ರಿಪುರ ಸುಂದರಿ ನಮಃ. ಈ ಮಂತ್ರವನ್ನು ಜಪಿಸಲು ಉತ್ತಮ ಸಮಯವೆಂದರೆ ಬ್ರಾಹ್ಮಿ ಮುಹೂರ್ತ ಅಥವಾ ಸಂಜೆ ದೀಪ ಹಚ್ಚುವ ಸಮಯ. ದೇವಿಗೆ ಕೆಂಪು ಹೂಗಳನ್ನು ಅರ್ಪಿಸಿ 108 ಬಾರಿ ಜಪಿಸಬೇಕು. ನೆನಪಿಡಿ, ನಂಬಿಕೆ ಮತ್ತು ಶ್ರದ್ಧೆ ದೇವಿಯನ್ನು ತಲುಪುವ ದಾರಿ. ಈಗ ನಾನು ಹೇಳುವ ಮಾತು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ತಲುಪಬೇಕು. ವೀಕ್ಷಕರೇ, ಸೌಂದರ್ಯ ಎಂದರೆ ಕೇವಲ ಕನ್ನಡಿಯ ಮುಂದೆ ನಿಂತು ನೋಡಿಕೊಳ್ಳುವ ಮುಖವಲ್ಲ. ನಿಜವಾದ ಸೌಂದರ್ಯ ಅಡಗಿರುವುದು ನಿಮ್ಮ ಆತ್ಮವಿಶ್ವಾಸದಲ್ಲಿ, ನಿಮ್ಮ ನಗುವಿನಲ್ಲಿ ಮತ್ತು ನಿಮ್ಮ ವ್ಯಕ್ತಿತ್ವದ ತೇಜಸ್ಸಿನಲ್ಲಿ. ನಮ್ಮ ಪುರಾಣಗಳು ಹೇಳುವಂತೆ ಶ್ರೀ ಮಹಾತ್ರಿಪುರ ಸುಂದರಿ ಕೇವಲ ದೇವತೆಯಲ್ಲ, ಆಕೆ ಪ್ರತಿಯೊಬ್ಬ ಸ್ತ್ರೀಯಲ್ಲಿರುವ ಶಕ್ತಿ. ನೀವು ಈ ಮಂತ್ರವನ್ನು ಜಪಿಸಿದಾಗ ನಿಮ್ಮ ದೇಹದ ಪ್ರತಿ ಕಣದಲ್ಲಿಯೂ ಒಂದು ಪವಿತ್ರ ಕಂಪನ ಶುರುವಾಗುತ್ತದೆ. ಇದು ನಿಮ್ಮ ಆಂತರಿಕ ಭಯವನ್ನು ಹೋಗಲಾಡಿಸಿ ನಿಮ್ಮ ಮುಖದಲ್ಲಿ ಎಂದೂ ಮಾಸದ ದೈವಿ ಕಳೆಯನ್ನು ತರುತ್ತದೆ. ತ್ರಿಪುರ ಸುಂದರಿ ದೇವಿಯನ್ನು ಲಲಿತಾ ಎನ್ನುತ್ತೇವೆ. ಲಲಿತಾ ಎಂದರೆ ಅತ್ಯಂತ ಕೋಮಲ, ಆದರೆ ಅಷ್ಟೇ ಶಕ್ತಿಯುತ. ಸೌಂದರ್ಯ ಯಾಕೆ ಮುಖ್ಯ? ಯಾಕೆಂದರೆ ಅದು ನಮ್ಮ ಆತ್ಮದ ಪ್ರತಿಬಿಂಬ. ನೀವು ಸುಂದರವಾಗಿ ಕಾಣುವುದು ನಿಮ್ಮ ಹಕ್ಕು, ಆದರೆ ಆ ಸೌಂದರ್ಯ ನಿಮ್ಮ ಒಳಗಿನಿಂದ ಬರಬೇಕು. ಬಾಹ್ಯ ಸೌಂದರ್ಯ ವಯಸ್ಸಾದಂತೆ ಮಾಸಬಹುದು, ಆದರೆ ಆಂತರಿಕ ಸೌಂದರ್ಯ ವಯಸ್ಸಾದಂತೆ ಹೆಚ್ಚಾಗುತ್ತಾ ಹೋಗುತ್ತದೆ.
ಕೋಪ ಮತ್ತು ಅಸೂಯೆ ಇಲ್ಲದ ಮನಸ್ಸು ಮುಖದಲ್ಲಿ ನೈಸರ್ಗಿಕವಾದ ಹೊಳಪನ್ನು ತರುತ್ತದೆ. ಇತರರ ಬಗ್ಗೆ ಕರುಣೆ ಹೊಂದಿರುವ ಕಣ್ಣುಗಳು ಜಗತ್ತಿನಲ್ಲೇ ಅತ್ಯಂತ ಸುಂದರವಾದ ಕಣ್ಣುಗಳು. ತ್ರಿಪುರ ಸುಂದರಿ ದೇವಿಯ ಆರಾಧನೆ ಮಾಡುವ ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾದ ಶಕ್ತಿ ಲಭಿಸುತ್ತದೆ. ಆಕೆ ತನ್ನನ್ನು ತಾನು ಪ್ರೀತಿಸಲು ಕಲಿಯುತ್ತಾಳೆ. ಯಾವಾಗ ನೀವು ನಿಮ್ಮನ್ನು ಗೌರವಿಸುತ್ತೀರೋ, ಇಡೀ ಜಗತ್ತು ನಿಮ್ಮನ್ನು ಸುಂದರವಾಗಿ ಕಾಣಲು ಶುರು ಮಾಡುತ್ತದೆ. ಹೆಣ್ಣು ಮಕ್ಕಳೇ, ನೀವು ಓಂ ಐಂ ರೀಂ ಶ್ರೀಂ ಮಹಾತ್ರಿಪುರಾ ಸುಂದರಿ ನಮಃ. ಇನ್ನೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಂ ಐಂ ರೀಂ ಶ್ರೀಂ ಮಹಾತ್ರಿಪುರಾ ಸುಂದರಿ ನಮಃ. ಈ ಮಂತ್ರವನ್ನು ಜಪಿಸಿದಾಗ ನಿಮ್ಮ ದೇಹದ ಸುತ್ತ ಇರುವ ಔರಾ ಅಥವಾ ಪ್ರಭಾವಲಯ ಶುದ್ಧವಾಗುತ್ತದೆ. ಇದು ನಿಮ್ಮ ಮುಖದಲ್ಲಿ ದೈವಿ ತೇಜಸ್ಸನ್ನು ತರುತ್ತದೆ. ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ರೀತಿಯ ಆಕರ್ಷಣೆಯನ್ನು ನೀಡುತ್ತದೆ. ನೀವು ಮಾತನಾಡುವಾಗ ಜನರು ನಿಮ್ಮ ಮಾತಿಗೆ ಮಾರು ಹೋಗುವಂತಹ ಸೌಮ್ಯತೆ ನಿಮ್ಮದಾಗುತ್ತದೆ. ಪ್ರತಿ ಹೆಣ್ಣಿಗೂ ಒಂದು ಕಿವಿ ಮಾತು. ನೀವು ಕನ್ನಡಿಯ ಮುಂದೆ ನಿಂತಾಗ ನೆನಪಿಸಿಕೊಳ್ಳಿ, ನೀವು ಕೇವಲ ಒಬ್ಬ ಸಾಧಾರಣ ಹೆಣ್ಣಲ್ಲ. ನಿಮ್ಮೊಳಗೆ ಆ ಜಗನ್ಮಾತೆ ತ್ರಿಪುರ ಸುಂದರಿಯ ಅಂಶವಿದೆ. ಆಕೆ ಸೌಂದರ್ಯದ ಅಧಿದೇವತೆ ಮಾತ್ರವಲ್ಲ, ಅಧರ್ಮವನ್ನು ಮೆಟ್ಟಿ ನಿಂತ ಮಹಾಶಕ್ತಿ ಕೂಡ. ನಿಮ್ಮ ಆಂತರಿಕ ಸೌಂದರ್ಯವನ್ನು ಬೆಳೆಸಿಕೊಳ್ಳಿ. ಬಾಹ್ಯ ಸೌಂದರ್ಯ ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ವಿಷಯಕ್ಕಾಗಿ ದೇಗುಲ ದಾರಿ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭವಾಗಲಿ.